ವಿಶ್ವದ 200 ದೇಶಗಳಲ್ಲಿ ಎಷ್ಟು ಜನಸಂಖ್ಯೆ ಇಲ್ಲವೋ ಅಷ್ಟು ಜನ ಈ ವರ್ಷದ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಮಹಾಕುಂಭದಲ್ಲಿ ಬರಲಿದ್ದಾರೆ. ಪ್ರಯಾಗ್ರಾಜದಲ್ಲಿ ಈ ವರ್ಷ ಮಹಾಕುಂಭ ನಡೆಯುತ್ತಿದೆ. ಸಮುದ್ರ ಮಂಥನದ ನಂತರ ಅಮೃತ ಹೊರಬಂದಾಗ ದೇವತೆಗಳು ಅದನ್ನು ತೆಗೆದುಕೊಂಡು ಓಡಿ ಹೋಗುತ್ತಾರೆ. ನಂತರದ 12 ದಿನ ಅಸುರರು ದೇವತೆಗಳನ್ನು ಬೆನ್ನಟ್ಟುವಾಗ ಅಮೃತ ಕಳಶದಿಂದ ಭೂಮಿ ಮೇಲೆ 4 ಹನಿಗಳು ಬೀಳುತ್ತವೆ. ಆ ಸ್ಥಳಗಳು ಇಂದಿನ ಹರಿದ್ವಾರ, ಉಜ್ಜಯಿನಿ, ನಾಶಿಕ ಮತ್ತು ಪ್ರಯಾಗ್ರಾಜ. ಅದಕ್ಕಾಗಿ ಈ 4 ಸ್ಥಳಗಳಲ್ಲಿ ಕುಂಭವನ್ನು ಆಯೋಜಿಸಲಾಗುತ್ತದೆ. ಈಗ ಕುಂಭ 12 ವರ್ಷಗಳ ನಂತರ ಏಕೆ ಆಗುತ್ತೆ? ದೇವತೆಗಳ 1 ದಿನ ಈ ಭೂಮಿಯ 1 ವರ್ಷ ಆಗುತ್ತದೆ. ಅದಕ್ಕಾಗಿ ದೇವತೆಗಳ 12 ದಿನ ಭೂಮಿಯ 12 ವರ್ಷಗಳಾಗುತ್ತದೆ. ಈಗ ಕುಂಭ ಮತ್ತು ಮಹಾಕುಂಭ ಅಂದರೇನು? ಅರ್ಧ ಕುಂಭ 6 ವರ್ಷಗಳಿಗೊಮ್ಮೆ ನಡೆಯುತ್ತದೆ, ಪೂರ್ಣ ಕುಂಭ 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ ಮತ್ತು ಮಹಾಕುಂಭ 144 ವರ್ಷಗಳ ನಂತರ ಬರುತ್ತದೆ. ಈ ಸಾರಿಯ ಕುಂಭವು ಮಹಾಕುಂಭವಾಗಿದ್ದು ಮುಂದಿನ ಮಹಾಕುಂಭ 144 ವರ್ಷಗಳ ನಂತರ ಜರುಗುವುದು.